ಒಂದು ಹುಡುಗ ಅಥವಾ ಹುಡುಗಿ ಪ್ರೀತಿ ಮಾಡಕ್ಕೆ ಕೆಪಾಸಿಟಿ ಇದೆ, ದಮ್ ಇದೆ, ತಾಕತ್ತಿದೆ ಅಂದ್ರೆ ಮಾತ್ರ ಪ್ರೀತಿ ಮಾಡಬೇಕು. ದಮ್ ಇಲ್ಲ, ಕೆಪಾಸಿಟಿ ಇಲ್ಲ ಅಂದ್ರೆ ಪ್ರೀತಿ ಮಾಡೋದಕ್ಕೆ ಹೋಗ್ಬಾರ್ದು. ಅದಿಲ್ಲ ಅಂದ್ರೆ ಏನಾಗುತ್ತೆ? ಈಗ ನಾವೇನು ಹೇಳ್ತೀವಲ್ಲ ಸ್ಟೋರಿ ಅದಾಗುತ್ತೆ. ಪ್ರೇಮಿಗಳ ಮಧ್ಯೆ ಬಿರುಕು ತಂದಿದೆ ರೀಲ್ಸ್ ನ ಫೋಟೋ. ಪ್ರಿಯಕರಣ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದೆ. ಇದೆಲ್ಲ ಬೇಕಾ? ತುಮಕೂರು ಗ್ರಾಮಾಂತರ ಹೊಸಳ್ಳಿಯ ಚೈತನ್ಯ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಚೈತನ್ಯ ಪ್ರೀತಿಸುತ್ತಿದ್ದ. ವ್ಯಾಸಂಗದ ಜೊತೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ದ ಚೈತನ್ಯ ರೀಲ್ಸ್ ನಲ್ಲಿ ಇಬ್ಬರ ಫೋಟೋ ಶೇರ್ ಮಾಡಿದ್ದಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆ ಆದ ಬಳಿಕ ಮನೆಗೆ ಬಂದಂತಹ ಯುವತಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೆಪಾಸಿಟಿ ಇಲ್ಲ ಅಂದ್ರೆ ಲವ್ ಯಾಕೆ ಮಾಡಬೇಕು? ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಪ್ರೀತಿ ಯಾಕೆ ಮಾಡಬೇಕು? ನೋಡಿ, ಈಗ ಸಾವಿನಲ್ಲಿ ಅಂತ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ಪ್ರಕರಣ? ದಿವಿತ್, ರೀಲ್ಸ್ ಮತ್ತೆ ಫೋಟೋ ಒಂದು ಕಿರಿಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಯುವತಿ ಚೈತನ್ಯ ಆಗಿರ್ತಕ್ಕಂಥದ್ದು. ಈಕೆ SSIT ಕಾಲೇಜ್ನಲ್ಲಿ 1 ಇಯರ್ ಡಿಗ್ರಿಯನ್ನು ಕೂಡ ಓದ್ತಾ ಇದ್ಲು. ಈಕೆ ಅದೇ ಪಕ್ಕದ ಊರಿನ ರಾಮನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಎಂಬಾತನನ್ನ ಕೂಡ ಪ್ರೀತಿ ಮಾಡ್ತಿದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ನಿನ್ನೆ ಕಿರಿಕ್ ಕೂಡ ಆಗಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮನೆಗೆ ಬಂದು ರಾತ್ರಿ ತಾಯಿ ಜೊತೆ ಊಟವನ್ನು ಕೂಡ ಮಾಡಿದಂತಹ ಚೈತನ್ಯ ಆ ತಾಯಿ ರೂಮ್ ನಲ್ಲಿ ಮಲಗಿದಂತಹ ವೇಳೆಯಲ್ಲಿ ಈಕೆ ತನ್ನ ರೂಮ್ಗೆ ಬಂದು ನೇಣಿಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣ ಸಂಬಂಧ ಈಗ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಆ ಪ್ರಿಯಕರ ವಿಜಯ್ ಕುಮಾರನ್ನ ಈಗ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಈ ಒಂದು ಘಟನೆಯನ್ನ ನೋಡೋದಾದ್ರೆ, ಈ ಫೋಟೋ ರೀಲ್ಸ್ ಏನಿತ್ತು, ಈಕೆ ಚೈತನ್ಯ ಒಂದು ಮಾಡೆಲಿಂಗ್ ನಲ್ಲಿ ಕೂಡ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ರು. ಈಕೆ ಅದರ ಜೊತೆಗೆ ರೀಲ್ಸ್ ಅನ್ನು ಕೂಡ ಮಾಡ್ತಾ ಇದ್ರು. ಇದೇ ಒಂದು ರೀಲ್ಸ್ ಹುಚ್ಚಿಗಾಗಿ ತನ್ನ ಪ್ರಿಯಕರನ ಜೊತೆ ಗಲಾಟೆಯನ್ನು ಕೂಡ ಮಾಡ್ಕೊಂಡಿದ್ದಂತ ಕೂಡ ಈಗ ಮೇಲ್ನೋಟಕ್ಕೆ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸ್ ತನಿಖೆಯಿಂದ ಅಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕಾಗಿರತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಹುಡುಗ ಅಥವಾ ಹುಡುಗಿ ಪ್ರೀತಿ ಮಾಡಕ್ಕೆ ಕೆಪಾಸಿಟಿ ಇದೆ, ದಮ್ ಇದೆ, ತಾಕತ್ತಿದೆ ಅಂದ್ರೆ ಮಾತ್ರ ಪ್ರೀತಿ ಮಾಡಬೇಕು. ದಮ್ ಇಲ್ಲ, ಕೆಪಾಸಿಟಿ ಇಲ್ಲ ಅಂದ್ರೆ ಪ್ರೀತಿ ಮಾಡೋದಕ್ಕೆ ಹೋಗ್ಬಾರ್ದು. ಅದಿಲ್ಲ ಅಂದ್ರೆ ಏನಾಗುತ್ತೆ? ಈಗ ನಾವೇನು ಹೇಳ್ತೀವಲ್ಲ ಸ್ಟೋರಿ ಅದಾಗುತ್ತೆ. ಪ್ರೇಮಿಗಳ ಮಧ್ಯೆ ಬಿರುಕು ತಂದಿದೆ ರೀಲ್ಸ್ ನ ಫೋಟೋ. ಪ್ರಿಯಕರಣ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದೆ. ಇದೆಲ್ಲ ಬೇಕಾ? ತುಮಕೂರು ಗ್ರಾಮಾಂತರ ಹೊಸಳ್ಳಿಯ ಚೈತನ್ಯ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಚೈತನ್ಯ ಪ್ರೀತಿಸುತ್ತಿದ್ದ. ವ್ಯಾಸಂಗದ ಜೊತೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ದ ಚೈತನ್ಯ ರೀಲ್ಸ್ ನಲ್ಲಿ ಇಬ್ಬರ ಫೋಟೋ ಶೇರ್ ಮಾಡಿದ್ದಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆ ಆದ ಬಳಿಕ ಮನೆಗೆ ಬಂದಂತಹ ಯುವತಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೆಪಾಸಿಟಿ ಇಲ್ಲ ಅಂದ್ರೆ ಲವ್ ಯಾಕೆ ಮಾಡಬೇಕು? ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಪ್ರೀತಿ ಯಾಕೆ ಮಾಡಬೇಕು? ನೋಡಿ, ಈಗ ಸಾವಿನಲ್ಲಿ ಅಂತ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ಪ್ರಕರಣ? ದಿವಿತ್, ರೀಲ್ಸ್ ಮತ್ತೆ ಫೋಟೋ ಒಂದು ಕಿರಿಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಯುವತಿ ಚೈತನ್ಯ ಆಗಿರ್ತಕ್ಕಂಥದ್ದು. ಈಕೆ SSIT ಕಾಲೇಜ್ನಲ್ಲಿ 1 ಇಯರ್ ಡಿಗ್ರಿಯನ್ನು ಕೂಡ ಓದ್ತಾ ಇದ್ಲು. ಈಕೆ ಅದೇ ಪಕ್ಕದ ಊರಿನ ರಾಮನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಎಂಬಾತನನ್ನ ಕೂಡ ಪ್ರೀತಿ ಮಾಡ್ತಿದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ನಿನ್ನೆ ಕಿರಿಕ್ ಕೂಡ ಆಗಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮನೆಗೆ ಬಂದು ರಾತ್ರಿ ತಾಯಿ ಜೊತೆ ಊಟವನ್ನು ಕೂಡ ಮಾಡಿದಂತಹ ಚೈತನ್ಯ ಆ ತಾಯಿ ರೂಮ್ ನಲ್ಲಿ ಮಲಗಿದಂತಹ ವೇಳೆಯಲ್ಲಿ ಈಕೆ ತನ್ನ ರೂಮ್ಗೆ ಬಂದು ನೇಣಿಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣ ಸಂಬಂಧ ಈಗ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಆ ಪ್ರಿಯಕರ ವಿಜಯ್ ಕುಮಾರನ್ನ ಈಗ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಈ ಒಂದು ಘಟನೆಯನ್ನ ನೋಡೋದಾದ್ರೆ, ಈ ಫೋಟೋ ರೀಲ್ಸ್ ಏನಿತ್ತು, ಈಕೆ ಚೈತನ್ಯ ಒಂದು ಮಾಡೆಲಿಂಗ್ ನಲ್ಲಿ ಕೂಡ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ರು. ಈಕೆ ಅದರ ಜೊತೆಗೆ ರೀಲ್ಸ್ ಅನ್ನು ಕೂಡ ಮಾಡ್ತಾ ಇದ್ರು. ಇದೇ ಒಂದು ರೀಲ್ಸ್ ಹುಚ್ಚಿಗಾಗಿ ತನ್ನ ಪ್ರಿಯಕರನ ಜೊತೆ ಗಲಾಟೆಯನ್ನು ಕೂಡ ಮಾಡ್ಕೊಂಡಿದ್ದಂತ ಕೂಡ ಈಗ ಮೇಲ್ನೋಟಕ್ಕೆ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸ್ ತನಿಖೆಯಿಂದ ಅಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕಾಗಿರತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಒಂದು ಹುಡುಗ ಅಥವಾ ಹುಡುಗಿ ಪ್ರೀತಿ ಮಾಡಕ್ಕೆ ಕೆಪಾಸಿಟಿ ಇದೆ, ದಮ್ಮಿದೆ, ತಾಕತ್ತಿದೆ ಅಂದ್ರೆ ಮಾತ್ರ ಪ್ರೀತಿ ಮಾಡಬೇಕು. ದಮ್ಮಿಲ್ಲ, ಕೆಪಾಸಿಟಿ ಇಲ್ಲ ಅಂದ್ರೆ ಪ್ರೀತಿ ಮಾಡೋದಕ್ಕೆ ಹೋಗ್ಬಾರ್ದು. ಅದಿಲ್ಲ ಅಂದ್ರೆ ಏನಾಗುತ್ತೆ? ಈಗ ನಾವೇನು ಹೇಳ್ತೀವಲ್ಲ ಸ್ಟೋರಿ ಅದಾಗುತ್ತೆ. ಪ್ರೇಮಿಗಳ ಮಧ್ಯೆ ಬಿರುಕು ತಂದಿದೆ ರೀಲ್ಸ್ ನ ಫೋಟೋ. ಪ್ರಿಯಕರನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದೆ. ಇದೆಲ್ಲ ಬೇಕಾ? ತುಮಕೂರು ಗ್ರಾಮಾಂತರ ಹೊಸಳ್ಳಿಯ ಚೈತನ್ಯ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಚೈತನ್ಯ ಪ್ರೀತಿಸುತ್ತಿದ್ದ. ವ್ಯಾಸಂಗದ ಜೊತೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ದ ಚೈತನ್ಯ ರೀಲ್ಸ್ ನಲ್ಲಿ ಇಬ್ಬರ ಫೋಟೋ ಶೇರ್ ಮಾಡಿದ್ದಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆ ಆದ ಬಳಿಕ ಮನೆಗೆ ಬಂದಂತಹ ಯುವತಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೆಪಾಸಿಟಿ ಇಲ್ಲ ಅಂದ್ರೆ ಲವ್ ಯಾಕೆ ಮಾಡಬೇಕು? ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಅಂದ್ಮೇಲೆ ಪ್ರೀತಿ ಯಾಕೆ ಮಾಡಬೇಕು? ನೋಡಿ, ಈಗ ಸಾವಿನಲ್ಲಿ ಅಂತ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ಪ್ರಕರಣ? ದಿವಿತ್, ರೀಲ್ಸ್ ಮತ್ತೆ ಫೋಟೋ ಒಂದು ಕಿರಿಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಯುವತಿ ಚೈತನ್ಯ ಆಗಿರ್ತಕ್ಕಂಥದ್ದು. ಈಕೆ SSIT ಕಾಲೇಜ್ನಲ್ಲಿ ಫೈನಲ್ ಇಯರ್ ಡಿಗ್ರಿಯನ್ನು ಕೂಡ ಓದ್ತಾ ಇದ್ಲು. ಈಕೆ ಅದೇ ಪಕ್ಕದ ಊರಿನ ರಾಮನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಎಂಬಾತನನ್ನ ಕೂಡ ಪ್ರೀತಿ ಮಾಡ್ತಿದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ನಿನ್ನೆ ಕಿರಿಕ್ ಕೂಡ ಆಗಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮನೆಗೆ ಬಂದು ರಾತ್ರಿ ತಾಯಿ ಜೊತೆ ಊಟವನ್ನು ಕೂಡ ಮಾಡಿದಂತಹ ಚೈತನ್ಯ ಆ ತಾಯಿ ರೂಮ್ ನಲ್ಲಿ ಮಲಗಿದಂತಹ ವೇಳೆಯಲ್ಲಿ ಈಕೆ ತನ್ನ ರೂಮ್ಗೆ ಬಂದು ನೇಣಿಗೆ ಬೀಳ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣ ಸಂಬಂಧ ಈಗ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಆ ಪ್ರಿಯಕರ ವಿಜಯ್ ಕುಮಾರನ್ನ ಈಗ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಘಟನೆಯನ್ನ ನೋಡೋದಾದ್ರೆ ಈ ಫೋಟೋ ರೀಲ್ಸ್ ಏನಿತ್ತು, ಈಕೆ ಚೈತನ್ಯ ಒಂದು ಮಾಡೆಲಿಂಗ್ ನಲ್ಲಿ ಕೂಡ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ರು. ಈಕೆ ಅದರ ಜೊತೆಗೆ ರೀಲ್ಸ್ ಅನ್ನು ಕೂಡ ಮಾಡ್ತಾ ಇದ್ರು. ಇದೇ ಒಂದು ರೀಲ್ಸ್ ಹುಚ್ಚಿಗಾಗಿ ತನ್ನ ಪ್ರಿಯಕರನ ಜೊತೆ ಗಲಾಟೆಯನ್ನು ಕೂಡ ಮಾಡ್ಕೊಂಡಿದ್ದಂತ ಕೂಡ ಈಗ ಮೇಲ್ನೋಟಕ್ಕೆ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕಾಗಿರತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಹುಡುಗ ಅಥವಾ ಹುಡುಗಿ ಪ್ರೀತಿ ಮಾಡಕ್ಕೆ ಕೆಪಾಸಿಟಿ ಇದೆ, ದಮ್ಮಿದೆ, ತಾಕತ್ತಿದೆ ಅಂದ್ರೆ ಮಾತ್ರ ಪ್ರೀತಿ ಮಾಡಬೇಕು. ದಮ್ಮಿಲ್ಲ, ಕೆಪಾಸಿಟಿ ಇಲ್ಲ ಅಂದ್ರೆ ಪ್ರೀತಿ ಮಾಡೋದಕ್ಕೆ ಹೋಗ್ಬಾರ್ದು. ಅದಿಲ್ಲ ಅಂದ್ರೆ ಏನಾಗುತ್ತೆ? ಈಗ ನಾವೇನು ಹೇಳ್ತೀವಲ್ಲ ಸ್ಟೋರಿ ಅದಾಗುತ್ತೆ. ಪ್ರೇಮಿಗಳ ಮಧ್ಯೆ ಬಿರುಕು ತಂದಿದೆ ರೀಲ್ಸ್ ನ ಫೋಟೋ. ಪ್ರಿಯಕರನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದೆ. ಇದೆಲ್ಲ ಬೇಕಾ? ತುಮಕೂರು ಗ್ರಾಮಾಂತರ ಹೊಸಳ್ಳಿಯ ಚೈತನ್ಯ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಚೈತನ್ಯ ಪ್ರೀತಿಸುತ್ತಿದ್ದ. ವ್ಯಾಸಂಗದ ಜೊತೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ದ ಚೈತನ್ಯ ರೀಲ್ಸ್ ನಲ್ಲಿ ಇಬ್ಬರ ಫೋಟೋ ಶೇರ್ ಮಾಡಿದ್ದಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆ ಆದ ಬಳಿಕ ಮನೆಗೆ ಬಂದಂತಹ ಯುವತಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೆಪಾಸಿಟಿ ಇಲ್ಲ ಅಂದ್ರೆ ಲವ್ ಯಾಕೆ ಮಾಡಬೇಕು? ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಅಂದ್ಮೇಲೆ ಪ್ರೀತಿ ಯಾಕೆ ಮಾಡಬೇಕು? ನೋಡಿ, ಈಗ ಸಾವಿನಲ್ಲಿ ಅಂತ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ಪ್ರಕರಣ? ದಿವಿತ್, ರೀಲ್ಸ್ ಮತ್ತೆ ಫೋಟೋ ಒಂದು ಕಿರಿಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಯುವತಿ ಚೈತನ್ಯ ಆಗಿರ್ತಕ್ಕಂಥದ್ದು. ಈಕೆ SSIT ಕಾಲೇಜ್ನಲ್ಲಿ ಫೈನಲ್ ಇಯರ್ ಡಿಗ್ರಿಯನ್ನು ಕೂಡ ಓದ್ತಾ ಇದ್ಲು. ಈಕೆ ಅದೇ ಪಕ್ಕದ ಊರಿನ ರಾಮನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಎಂಬಾತನನ್ನ ಕೂಡ ಪ್ರೀತಿ ಮಾಡ್ತಿದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ನಿನ್ನೆ ಕಿರಿಕ್ ಕೂಡ ಆಗಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮನೆಗೆ ಬಂದು ರಾತ್ರಿ ತಾಯಿ ಜೊತೆ ಊಟವನ್ನು ಕೂಡ ಮಾಡಿದಂತಹ ಚೈತನ್ಯ ಆ ತಾಯಿ ರೂಮ್ ನಲ್ಲಿ ಮಲಗಿದಂತಹ ವೇಳೆಯಲ್ಲಿ ಈಕೆ ತನ್ನ ರೂಮ್ಗೆ ಬಂದು ನೇಣಿಗೆ ಬೀಳ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣ ಸಂಬಂಧ ಈಗ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಆ ಪ್ರಿಯಕರ ವಿಜಯ್ ಕುಮಾರನ್ನ ಈಗ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಘಟನೆಯನ್ನ ನೋಡೋದಾದ್ರೆ ಈ ಫೋಟೋ ರೀಲ್ಸ್ ಏನಿತ್ತು, ಈಕೆ ಚೈತನ್ಯ ಒಂದು ಮಾಡೆಲಿಂಗ್ ನಲ್ಲಿ ಕೂಡ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ರು. ಈಕೆ ಅದರ ಜೊತೆಗೆ ರೀಲ್ಸ್ ಅನ್ನು ಕೂಡ ಮಾಡ್ತಾ ಇದ್ರು. ಇದೇ ಒಂದು ರೀಲ್ಸ್ ಹುಚ್ಚಿಗಾಗಿ ತನ್ನ ಪ್ರಿಯಕರನ ಜೊತೆ ಗಲಾಟೆಯನ್ನು ಕೂಡ ಮಾಡ್ಕೊಂಡಿದ್ದಂತ ಕೂಡ ಈಗ ಮೇಲ್ನೋಟಕ್ಕೆ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕಾಗಿರತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.